ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಕೂಡ ಮೊಬೈಲ್ನಲ್ಲೇ ಒಂದು ಚಾನಲನ್ನು ಓಪನ್ ಮಾಡ್ತೀನಿ. ನೀವು ಈ ವಿಡಿಯೋವನ್ನು ನೋಡಿಕೊಂಡು ಸಂಪೂರ್ಣವಾಗಿ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೋಡಿಕೊಂಡು ಒಂದು ಚಾನಲನ್ನು ಓಪನ್ ಮಾಡಿ ಹೇಗೆ ಸೆಟಪ್ ಮಾಡಬೇಕು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಯಾವ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರೋ ಆ ಮೊಬೈಲ್ ಬಿಟ್ಟು ಬೇರೆ ಯಾವುದಾದ್ರೂ ಮೊಬೈಲ್ನಲ್ಲಿ ವಿಡಿಯೋನ ಪ್ಲೇ ಮಾಡ್ಕೊತ ಅದನ್ನು ನೋಡಿಕೊಂಡು ಆರಾಮಾಗಿ ನಿಮ್ಮ ಮೊಬೈಲ್ನಲ್ಲಿ ಚಾನಲನ್ನು ಓಪನ್ ಮಾಡ್ಕೊಬೋದು. ಇನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ಬೇಕಾಗಿರುವಂತಹ ಪ್ರಿಪ್ರೇಷನ್ ಏನು ಅನ್ನೋದನ್ನು ನಾನು ಪಾರ್ಟ್ 1 ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದು ಪಾರ್ಟ್ 2. ಪಾರ್ಟ್ 1 ವಿಡಿಯೋ ಬಂದು ಚಾನಲ್ನಲ್ಲಿದೆ, ನೀವು ನೋಡ್ಬೋದು. ಇನ್ನು ಪಾರ್ಟ್ 3ಯಲ್ಲಿ ವಿಡಿಯೋ ಹೇಗೆ ರೆಕಾರ್ಡ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ತೋರಿಸ್ತೀನಿ. ಪಾರ್ಟ್ 4ನಲ್ಲಿ ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಸಬ್ಸ್ಕ್ರೈಬರ್ಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಇವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ನಮ್ಗೆ ಹೇಗೆ ದುಡ್ಡು ಬರುತ್ತೆ ಅನ್ನೋ ಮಾಹಿತಿಯನ್ನು ಮೊದಲು ಕೊಡ್ತೀನಿ. ಯೂಟ್ಯೂಬ್ನಲ್ಲಿ ತುಂಬ ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ನಮಗೆ ಹೇಗೆ ದುಡ್ಡು ಬರುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟಿಂದ. ಅಂದರೆ ಈಗ ನನ್ನ ವೀಡಿಯೋ ನೀವು ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂತು, ಮತ್ತು ನೋಡ್ತಾ ಇರುವಾಗ ಮಧ್ಯ ಅಥವಾ ಕೆಳಗಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ. ಆ ಅಡ್ವರ್ಟೈಸ್ಮೆಂಟಿಂದ ನನಗೆ ದುಡ್ಡು ಬರುತ್ತೆ. ಅಂದರೆ ಆ ಅಡ್ವರ್ಟೈಸ್ಮೆಂಟ್ ಅವರು ದುಡ್ಡು ಕೊಡ್ತಾರಲ್ಲ, ಸಂಪೂರ್ಣವಾಗಿ ನನಗೆ ಬರೋಲ್ಲ. ಅದು ಮೊದಲನೇದಾಗಿ ಯೂಟ್ಯೂಬ್ಗೆ ಹೋಗುತ್ತೆ. ಯೂಟ್ಯೂಬ್ ಅವರು ಸ್ವಲ್ಪ ಪರ್ಸೆಂಟೇಜ್ ಅವ್ರು ಇಟ್ಕೊಂಡು ₹1 ಕೊಟ್ಟರೆ ಅವರೊಂದು 40 ಪೈಸೆ ಇಟ್ಕೊಂಡು ಇನ್ನೊಂದು 60 ಪೈಸೆ ನನಗೆ ಕೊಡ್ತಾರೆ. ಪರ್ಸೆಂಟೇಜ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಪರ್ಸೆಂಟೇಜ್ ಲೆಕ್ಕನೇ. ಅವರೊಂದು ಸ್ವಲ್ಪ ಇಟ್ಕೊಂಡು ನನಗೆ ಸ್ವಲ್ಪ ಕೊಡ್ತಾರೆ. ಆ ಥರ ಮಾಡಬೇಕಂದ್ರೆ ಈ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಅವ್ರದ್ದಲ್ವಾ, ಅಂದರೆ ಈ ಚಾನಲ್ ಮಾಡೋದಕ್ಕೆಲ್ಲ ಅವಕಾಶ ಕೊಡ್ತಿರೋದವ್ರಲ್ವ. ಸೊ ಅವರು ಒಂದಷ್ಟು ಪರ್ಸೆಂಟೇಜ್ ಇಟ್ಕೋತಾರೆ. ಜೊತೆಗೆ ಅವ್ರದ್ದು ಒಂದಿಷ್ಟು ಪಾಲಿಸಿಗಳಿರುತ್ತೆ, ಅದನ್ನು ನಾವು ಕಂಪ್ಲೀಟ್ ಮಾಡಿರಬೇಕು. ಆ ಥರ ಏನು ಪಾಲಿಸಿ ಅಂತಂದರೆ, ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕುವಂತಹ ವೀಡಿಯೋಸ್ಗಳು 4,000 ಗಂಟೆಗಳ ಕಾಲ ಜನರು ನೋಡಿರಬೇಕು. ಹಾಗೆ 1,000 ಸಬ್ಸ್ಕ್ರೈಬರ್ಸ್ಗಳಾಗಿರಬೇಕು. ಇಷ್ಟು ಆಗಿದ್ದರೆ ನಮಗೂ ಕೂಡ ಆ್ಯಡ್ ಕೊಡಿ ಅಂತ ನಾವು ಯೂಟ್ಯೂಬ್ ಅವ್ರನ್ನ ಕೇಳ್ಬೋದು. ಸೊ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡ್ಮೇಲೆ ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಯೂಟ್ಯೂಬ್ ಅವ್ರನ್ನ ಕೇಳ್ತೀವಿ, ಸರ್ ನಮ್ಮದು ಆಗಿದೆ, ನೀವು ಕೊಟ್ಟಂತಹ ಕ್ರಿಟೇರಿಯಾ ಕಂಪ್ಲೀಟ್ ಆಗಿದೆ, 4,000 ಗಂಟೆಗಳು ಜನ ನೋಡಿದ್ದಾರೆ, ಜೊತೆಗೆ 1,000 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ, ಸೊ ನಮಗೂ ಆ್ಯಡ್ ಕೊಡಿ, ನಮಗೂ ದುಡ್ಡು ಬರಲಿ ಅಂತ ನಾವು ಕೇಳ್ತೀವಿ ಅಂದರೆ ನಾವು ಇದೆಲ್ಲ ಮಾತಲ್ಲಿ ಮಾಡಲ್ಲ, ಅದೆಲ್ಲ ಸಿಂಪಲ್ ಸ್ಟೆಪ್ಪು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಕೇಳಿದಾಗ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಆಯ್ತಪ್ಪ ಇರು ಅಂತ ಅಂದ್ಬಿಟ್ಟು ನಮ್ಮ ಚಾನಲ್ನ ಮೇಲಿಂದ ಕೆಳಗಡೆ ನೋಡ್ಕೊಂಬರ್ತಾನೆ. ಅಂದರೆ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಹಾಕಿದಾರಾ, ಯಾವುದೋ ಕಾಪಿ ಪೇಸ್ಟ್ ಮಾಡಿಲ್ವಾ, ಅಡಲ್ಟ್ ಕಂಟೆಂಟ್ ಹಾಕಿಲ್ವಾ, ಅಥವಾ ಯಾರ್ದೋ ಮ್ಯೂಸಿಕ್ ಕದ್ದಿಲ್ವಾ, ಈ ರೀತಿ ಎಲ್ಲ ನೋಡ್ತಾರೆ. ಅವ್ರ ಪಾಲಿಸಿಗೆಲ್ಲ ನಾವು ಸ್ವಂತವಾಗಿ ಒರಿಜಿನಲ್ ಕಂಟೆಂಟ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯೂಟ್ಯೂಬ್ ಒಂಥರ ನೀಟಾಗಿ ಅದರ ಪ್ರೊಸೀಜರ್ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ, ಯಾರಿಗೂ ಏನೂ ಕನ್ಫ್ಯೂಷನ್ನೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾನೆ ಅವನು. ಅವಾಗ ಮೇಲಿಂದ ನೋಡ್ಕೊಂಬರ್ತಾನೆ, ಎಲ್ಲ ಕರೆಕ್ಟಾಗಿದೆಯಾ, ಸರಿ ಆಯ್ತಪ್ಪ, ಇನ್ಮೇಲಿಂದ ಇವತ್ತಿಂದ ನಿನಗೆ ಆ್ಯಡ್ ಕೊಡ್ತೀನಿ, ದುಡ್ಡು ಮಾಡ್ಕೊ ಅಂತ ಹೇಳ್ತಾನೆ. ಆಗ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗೂ ಕೂಡ, ಪ್ರತಿಯೊಂದು ಒಂದು ವ್ಯೂವಿಗೂ ಕೂಡ ದುಡ್ಡು ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರಿಂದ ಹಿಂದೆ ಮಾಡಿರ್ತೀವಲ್ಲ, ಅಡ್ವರ್ಟೈಸ್ಮೆಂಟ್ ಬರೋಕ್ಕಿಂತ ಮುಂಚೆ ಮಾಡಿರ್ತೀವಲ್ಲ, ಆ ವಿಡಿಯೋಗಳಿಗೂ ಕೂಡ ಯಾವಾಗ ಯೂಟ್ಯೂಬ್ ಅವನು ಎಸ್ ಅಂತ ಹೇಳ್ತಾನೆ, ಆಯಿತು ತಗೋ ಅಂತ ಹೇಳ್ತಾನೆ, ಆಗ್ಲಿಂದ ಇದಕ್ಕೂ ಕೂಡ ಹಿಂದೆ ಮಾಡಿದಂಥ ವೀಡಿಯೋಸ್ಗೂ ಕೂಡ ನಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ದುಡ್ಡು ಬರುತ್ತೆ. ಅಲ್ಲಿ ನಾವು ಒಂದು ಮೊನೆಟೈಸೇಷನ್ನ ಆನ್ ಮಾಡ್ಕೋಬೇಕು. ಅದು ಪ್ರತಿ ವೀಡಿಯೋಗೂ ಆನ್ ಮಾಡ್ತಾ ಇರಬೇಕು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಹಾಕೋ ಅಂಥ ಟೈಮಲ್ಲಿ ಹೇಳ್ಕೊಡ್ತೀನಿ. ಈ ರೀತಿಯಾಗಿ ನಮಗೆ ಯೂಟ್ಯೂಬಿಂದ ದುಡ್ಡು ಬರೋವಂಥದ್ದು. ಇನ್ನೇನು ಬೇರೆ ಎಲ್ಲಿಂದನೋ ಯಾರ್ದೋ ಮನೆಯಿಂದ ತಂದುಕೊಡಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಮಾಡೋದಂತ, ಚಾನಲ್ ಓಪನ್ ಮಾಡಿ ಹೇಗೆ ದುಡ್ಡು ಮಾಡೋದಂತ ತುಂಬ ಜನ ಹೇಳೋಕ್ಕೋಗಲ್ಲ. ಕೇಳಿದ್ರೆ ಪಾಲಿಸಿ ಹಂಗಿದೆ, ಹೇಳ್ಬಾರ್ದು, ಇನ್ನೊಬ್ರು ಹೇಳಿಲ್ಲ ಅಂತಂದರೆ, ಈಗ ನಾನು ಹೆಂಗೆ ಮಾಡಿದ್ದೀನಿ, ಈಗ ನಾನು ಹೇಳಿಲ್ಲ ಅಂತಂದರೆ ಇನ್ನು ಅಟ್ಲೀಸ್ಟ್ ಇದನ್ನು ನೋಡೋರು ಒಂದು 10 ಜನ ಮಾಡಿದ್ರೆ ಅವ್ರು ಹೆಂಗೆ ಮಾಡ್ತಾರೆ, ಎಲ್ಲನೂ ಅಷ್ಟೇ ತಿಳ್ಕೊಂಡು ಮಾಡೋ ಅಂಥದ್ದು. ಇದಿಷ್ಟು ಯೂಟ್ಯೂಬಿಂದ ಹೇಗೆ ಹಣ ಬರುತ್ತೆ ಅನ್ನೋಂತಹ ಮಾಹಿತಿ. ಇವಾಗ ಬನ್ನಿ, ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಸಿಂಪಲಾಗಿ ಹೇಳ್ಕೊಡ್ತೀನಿ, ಮೊಬೈಲ್ನಲ್ಲೇ ಹೇಳ್ಕೊಡ್ತೀನಿ. ಯಾವುದೇ ಮೊಬೈಲ್ ಇದ್ರೂ ಸಾಕು, ಹೆಚ್ಚಿಗೆ ಏನು ಬಂಡವಾಳ ಹಾಕೋಕ್ಕೆ ಹೋಗ್ಬಿಡಿ. ಇದು ಆನ್ ಮಾಡ್ಕೊತೀನಿ. ಪಕ್ಕದ ಸ್ಕ್ರೀನ್ನಲ್ಲಿ ನಿಮಗೆ ಇದು ಬರ್ತಾ ಹೋಗುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಬೇಕಾಗಿರುವಂಥದ್ದು ಎರಡು, ಒಂದು ಫೋನು, ಇನ್ನೊಂದು ಇಮೇಲ್ ಐ ಡಿ ಅಷ್ಟೇ. ಇಮೇಲ್ ಐ ಡಿ ಈಗಾಗಲೇ ನಿಮ್ಮ ಹತ್ರ ಸಾಕಷ್ಟು ಜನದ ಹತ್ರ ಇರುತ್ತೆ, ಬಟ್ ಬೇಡ, ಅದು ಯಾವುದೂ ಬೇಡ. ಅದನ್ನು ಕೂಡ ಹೊಸದಾಗಿ ಕ್ರಿಯೇಟ್ ಮಾಡಿ
ಹಾಕುವಂಥದ್ದನ್ನ ಹೇಳ್ಕೊಡ್ತೀನಿ. ಯಾಕಂದರೆ ಕೆಲವರಿಗೆಲ್ಲ ಗೊತ್ತಿರಲ್ಲ ಪಾಪ, ಅದರಿಂದ. ಹಾಗೆಯೇ ಏನಂದರೆ, ಈಗ ಚಾನಲ್ ನೇಮ್ನ ಒಂದು ಡಿಸೈಡ್ ಮಾಡ್ಕೊಂಡಿರ್ತೀರಲ್ವ, ಅದೇ ಥರ ನಾನು ಇವಾಗ ಓಪನ್ ಮಾಡೋವಂಥ ಚಾನಲ್ನ ಹೆಸರನ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಈಗ ನಾನು ಕ್ರಿಯೇಟ್ ಮಾಡ್ತೀನಿ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ನಾನು ಮುಂಚೆ ಎಲ್ಲ ಮೋಟಿವೇಶ್ನಲ್ ಇದೆಲ್ಲ ಆಗ್ತಾಯಿದ್ದೆ, ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಬರವಣಿಗೆ ಬರಿತಾ ಇದ್ದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಇಂಟ್ರೆಸ್ಟು, ಅದಕ್ಕೋಸ್ಕರ ಆ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ನಾನು ಎಲ್ಲೆಲ್ಲಿ ಮಾಡ್ತೀನೋ ಅಲ್ಲೆಲ್ಲ ನಿಮ್ಮ ಚಾನಲ್ ಹೆಸರನ್ನು ನೀವು ಮಾಡ್ಕೊಬೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಅಂದ್ಬಿಟ್ಟು. ಹಾಗೆಯೇ ಈಗ ಅದೇ ಹೆಸರಲ್ಲಿ ನಾನು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತೀನಿ. ನೀವು ಬೇಕಿದ್ದರೆ ನಿಮ್ಮ ಹೆಸರಲ್ಲೂ ಮಾಡ್ಕೊಬೋದು, ಅಥವಾ ನಿಮ್ಮ ಚಾನಲ್ ಹೆಸರಲ್ಲಿ ಮಾಡ್ಕೊಬೋದು. ಚಾನಲ್ ಹೆಸರಲ್ಲೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಮೇಲ್ ಐ ಡಿನೂ ಅದೇ ಹೆಸರಲ್ಲಿದ್ದರೆ, ಯೂಟ್ಯೂಬ್ ಚಾನಲ್ಲು ಅದೇ ಹೆಸರಲ್ಲಿದ್ದರೆ ಸ್ವಲ್ಪ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಚಾನಲ್ ನೇಮ್, ಯೂಟ್ಯೂಬ್ ಚಾನಲ್ ನೇಮ್ ಏನು ಇಡ್ತೀನಿ ಅದೇ ಹೆಸರಲ್ಲಿ ಜಿಮೇಲ್ ಐ ಡಿಯನ್ನು ಒಂದನ್ನು ಕ್ರಿಯೇಟ್ ಮಾಡ್ತೀನಿ. ಬನ್ನಿ ಈಗ ಮೊದಲು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ. ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಇಲ್ಲಿ ಜಿಮೇಲ್ ಇರುತ್ತಲ್ಲ, ನಿಮ್ಮ ಫೋನಲ್ಲಿ ಜಿಮೇಲ್ ಇರುತ್ತೆ. ಇಲ್ಲಿ ನಾನು ಫ್ರಂಟಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಸಿಕ್ಕಿಲ್ಲ, ಅದು ನಿಮಗೆ ಇಲ್ಲ ಅಂದರೆ ಇಲ್ಲಿರುತ್ತೆ ನೋಡಿ, ಇಲ್ಲಿ ಗೂಗಲ್ ಅಂತ ಇರುತ್ತಲ್ಲ, ಇಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಇರುತ್ತೆ ಖಂಡಿತವಾಗಿ. ಜಿಮೇಲ್ ಅನ್ನೋದು ಇರುತ್ತೆ, ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಇರುತ್ತಲ್ಲ, ಜಿಮೇಲ್ ಓಪನ್ ಮಾಡಿಕೊಂಡಾಗ ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಇರುವಂತಹ ಈಗ ಏನು ಇಮೇಲ್ ಐ ಡಿ ಯೂಸ್ ಮಾಡ್ತಾ ಇದ್ದೀರಾ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬನ್ನಿ. ಇದು ನನ್ನ ಬೇರೆ ಬೇರೆ ಚಾನಲ್ಗಳಿದೆಯಲ್ಲ, ಅದರಿಂದ ಇಷ್ಟೊಂದಿದೆ, ನಿಮ್ಮದು ಬೇಗನೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ, ಆ್ಯಡ್ ಅನದರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಇದರಲ್ಲಿ ಗೂಗಲ್ ಅಂತ ಮೊದಲನೇ ಆಪ್ಷನ್ ಇದೆ ನೋಡಿ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ ಮೊಬೈಲ್ ಪ್ಯಾಟ್ರನ್ ಅಷ್ಟೇ, ಬೇರೆ ಏನಿಲ್ಲ. ಮೊಬೈಲ್ ಲಾಕ್ ಆಗಿರುತ್ತಲ್ಲ, ಸೇಫ್ಟಿಗೆ ಲಾಕ್ ಕೇಳ್ತದೆ ಅಷ್ಟೆ. ಇಲ್ಲಿ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಥರ ಸ್ಕ್ರೀನ್ ಓಪನ್ ಆದಾಗ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಮೈ ಸೆಲ್ಫ್ ಟು ಮ್ಯಾನೇಜ್ ಮೈ ಬಿಸ್ನೆಸ್ 2 ಆಪ್ಷನ್ ಬರುತ್ತೆ. ನೀವು ಫಾರ್ ಮೈ ಸೆಲ್ಫ್ ಅಂತ ಕೊಡಿ. ಇಲ್ಲಿ ಫಸ್ಟ್ ನೇಮ್, ಇಲ್ಲಿ ಡೈರೆಕ್ಟಾಗಿ ನಾನು ಚಾನಲ್ ನೇಮ್ನೇ ಕೊಡ್ತಾ ಇದ್ದೀನಿ. ನಿಮ್ಮ ನೇಮ್ ಬೇಕಾದರೂ ಕೊಟ್ಕೋಬೋದು, ಬಟ್ ನಾನಿಲ್ಲಿ ಚಾನಲ್ ನೇಮೇ ಕೊಟ್ಕೊಂಡ್ಬಿಡ್ತಾ ಇದ್ದೀನಿ, ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಫಸ್ಟ್ ನೇಮ್ ಇನ್ಸ್ಪೈರಿಂಗ್ ವರ್ಲ್ಡ್ ಅಲ್ವಾ, ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಕೊಡ್ತಾ ಇದ್ದೀನಿ. ಇನ್ಸ್ಪೈರಿಂಗ್ ವರ್ಡ್ಸ್ ಅಲ್ಲ, ಇನ್ಸ್ಪೈರಿಂಗ್ ವರ್ಲ್ಡ್ ಅಂತಲೇ ಕೊಡ್ತಾ ಇರೋದು ನಾನು. ಇದೇನು ಸರ್ನೇಮ್ ಏನು ಬೇಕಿದ್ರೆ ಕೊಟ್ಕೊಳ್ಳಿ, ನಂದಿಲ್ಲ ಆಪ್ಷನಲ್ಲ. ನೆಕ್ಸ್ಟ್ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ಇದೆಲ್ಲ ಕರೆಕ್ಟಾಗಿ ಕೊಟ್ಕೊಳ್ಳಿ. ಆಮೇಲೆ ಕೊಟ್ಟಾದಮೇಲೆ ಜೆಂಡರ್, ಮೇಲ ಫೀಮೇಲ ಕೊಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಅವರೇನೆ ಒಂದಷ್ಟು ಸಜೆಸ್ಟ್ ಮಾಡ್ತಾರೆ ಇಮೇಲ್ ಐ ಡಿನ, ಅಥವಾ ನೀವು ಬೇರೆ ಬೇಕಂದರೆ ಇಲ್ಲಿ 2 ಸಿಕ್ಕಿರೋವಂಥದ್ದು. ಇದು ಬೇಕಾದರೆ ನೀವು ಕೊಟ್ಕೊಬೋದು, ಅಥವಾ ಬೇಡ ಅಂದರೆ ನೀವು ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಂತ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಯಾವ್ದು ಜಿಮೇಲ್ ಬೇಕೋ, ಏನು ಹೆಸರು ಬೇಕೋ ಜಿಮೇಲ್ ಐ ಡಿಗೆ ಅದನ್ನು ಕೊಟ್ಕೊಳ್ಳಿ. ನಾನು ಇನ್ಸ್ಪೈರಿಂಗ್ ವರ್ಲ್ಡ್ ಅಂತಲೇ ಕೊಡ್ತೀನಿ, ಬಟ್ ಆಲ್ಮೋಸ್ಟ್ ಅದು ಯಾರಾದರೂ ತೊಗೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಹಿಂಗೆ ನಿಮ್ದೇನು ಜಿಮೇಲ್ ಐ ಡಿ ಬೇಕು ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಬಟ್ ಇದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಈ ಥರ ಬಂತಷ್ಟೇ. ದ ಯೂಸರ್ ನೇಮ್ ಇಸ್ ಟೇಕನ್, ಟ್ರೈ ಅನದರ್ ಅಂತ ಅಂದ್ಬಿಟ್ಟು. ಇನ್ಸ್ಪೈರಿಂಗ್ ವರ್ಲ್ಡ್ ಏನಂತ ಕೊಡೋದು, RJ ಅಂತ ಕೊಟ್ಕೊತೀನಿ, ರಮ್ಯಾ ಜಗತ್ ಅಂತ. ನೆಕ್ಸ್ಟ್ ಅಂತ ಕೊಡಿ. ಅದು ಕ್ರಿಯೇಟ್ ಆಯಿತು. ಇಷ್ಟ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಕೊಟ್ಕೊಳ್ಳಿ. ಪಾಸ್ವರ್ಡ್ ನಿಮ್ಗೆ ಏನು ಬೇಕು ಸ್ವಲ್ಪ ನಂಬರ್ಸು ಇದೆಲ್ಲ ಹಾಕ್ಕೊಂಡು ಕೊಟ್ಕೊಳ್ಳಿ, ಆಗ ಸ್ವಲ್ಪ ಸೇಫ್ಟಿ ಇರುತ್ತೆ. ಈಗ ನಾನು ಸ್ಕ್ರೀನ್ ಆ ಕಡೆ ಇಟ್ಕೊಂಡು ಪಾಸ್ವರ್ಡ್ ಕೊಟ್ಬಿಟ್ಟು ಮತ್ತೆ ಬರ್ತೀನಿ.
ನಾನಿಲ್ಲಿ ಪಾಸ್ವರ್ಡನ್ನು ಕೊಟ್ಟಿದ್ದೀನಿ. ನಾನಿವಾಗ ಪಾಸ್ವರ್ಡನ್ನು ಕೊಟ್ಟಿದ್ದೀನಿ. ಪಾಸ್ವರ್ಡನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಅಂತ ಅಲ್ಲೇ ಕೆಳಗಡೆ ಇದೆಯಲ್ಲ, ಆ ನೆಕ್ಸ್ಟ್ ಆಪ್ಷನ್ ಒಂದು ಸೆಕೆಂಡ್. ನಾನಿವಾಗ ಪಾಸ್ವರ್ಡನ್ನು ಇಲ್ಲಿ ಕೊಟ್ಟಿದ್ದೀನಿ. ಪಾಸ್ವರ್ಡನ್ನು ಕೊಟ್ಟ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ, ನೀವು ಓದ್ಕೊಳ್ಳೋದಿದ್ರೆ ಓದ್ಕೋಬೋದು. ಎಸ್ ಐ ಆಮ್ ಇನ್ ಅಂತಿದೆಯಲ್ಲ, ಕ್ಲಿಕ್ ಮಾಡಿ. ನೋಡಿ, inspiringworld@gmail.com ಇದು ನನ್ನ ಇಮೇಲ್ ಐ ಡಿ ಅಷ್ಟೇ, ಚಾನಲ್ ನೇಮ್ ಅಲ್ಲ, ಬರೀ ಇಮೇಲ್ ಐ ಡಿ. ಇಮೇಲ್ ಐ ಡಿ ಇದ್ದರೆ ಚಾನಲ್ ನೇಮ್ನ ಕ್ರಿಯೇಟ್ ಮಾಡ್ಕೊಬೋದು. ನೆಕ್ಸ್ಟ್ ಮತ್ತು ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನೀವು ಓದ್ಕೊಳ್ಳೋದಿದ್ರೆ ಓದ್ಕೋಬೋದು. ಐ ಅಗ್ರಿ. ಕ್ರಿಯೇಟ್ ಆಗಿದೆ, ಇಷ್ಟೇ. ಇನ್ನು ಜಿಮೇಲ್ ಐ ಡಿ ಬಗ್ಗೆ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಪಾಸ್ವರ್ಡನ್ನು ಕೊಟ್ಕೊಳ್ಳಿ, ಅಷ್ಟೇ. ಇಷ್ಟಾದಮೇಲೆ ನಾವೀಗ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಾವೀಗ ಯೂಟ್ಯೂಬ್ ಅಪ್ಲಿಕೇಶನ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಯೂಟ್ಯೂಬ್ ಅಪ್ಲಿಕೇಶನ್ಗೆ, ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತಲ್ವಾ, ಸೇಮ್ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಆ ಚಾನಲ್ ಇತ್ತು, ಬ್ಯಾಕ್ ಬಂದಿದ್ದೀನಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಹಿಂಗೆ ಬರುತ್ತಲ್ಲ, ಇಲ್ಲಿ ನಾವು ಯಾವ ಐ ಡಿಯಿಂದ ನೋಡ್ತಾ ಇದ್ದೀವಿ ಅನ್ನೋದು ಇಲ್ಲಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸದ್ಯಕ್ಕೆ ನಾನು ರಮ್ಯಾ ಜಗತ್ ಮೈಸೂರು ಅನ್ನೋ ಚಾನಲ್ ಓಪನ್ ಆಗಿದೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ನಿಮ್ಮದು ಅಷ್ಟೇ, ಬೇರೆ ಇಮೇಲ್ ಐ ಡಿಯಿಂದ ಇಷ್ಟು ದಿನ ನೋಡ್ತಾ ಇರ್ತಿರಲ್ಲ ಅದಿರುತ್ತೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದಕ್ಕೆ ಬರ್ತಾಯಿದೆ. ಇಲ್ಲಿ ಲಾಸ್ಟಲ್ಲಿ ಅಂದರೆ ನಿಮ್ಮದು ಬೇಗ ಸಿಗುತ್ತೆ. ಇವಾಗ ಕ್ರಿಯೇಟ್ ಮಾಡಿದ್ರಲ್ಲ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಇರುತ್ತೆ. ನೀವು ನಿಮ್ಮ ಚಾನಲ್ ಏನಿರುತ್ತೋ ಅದು ಬರುತ್ತೆ, ಅಂದರೆ ಇಮೇಲ್ ಐ ಡಿ ಮಾತ್ರ ಬರುತ್ತೆ. ಏನು ಚಾನಲ್ ಇನ್ನೂ ಓಪನ್ ಆಗಿಲ್ಲ, ಜಸ್ಟ್ ಇಮೇಲ್ ಐ ಡಿ ಅಷ್ಟೇ. ಇಮೇಲ್ ಐ ಡಿ ಇದ್ರೆ ಇಲ್ಲ ಯೂಟ್ಯೂಬಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಈಗ ನಾನು ಈ ಜಿಮೇಲ್ ಐ ಡಿಯಿಂದ ಯೂಟ್ಯೂಬನ್ನು ನೋಡ್ತಾ ಇದ್ದೀನಿ ಅಷ್ಟೇ, ಚಾನಲ್ ಇನ್ನೂ ಓಪನ್ ಆಗಿಲ್ಲ. ಈಗ ಇಲ್ಲಿ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಯುವರ್ ಚಾನಲ್ ಅಂತ ಇದೆ ನೋಡಿ, ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನಾವು ಚಾನಲ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಫಸ್ಟು ಚಾನಲ್ ನೇಮ್ ಏನಂತ ಬೇಕು ಕೊಟ್ಕೊಳ್ಳಿ. ಚಾನಲ್ ನೇಮ್ ನನಗೆ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಬೇಕು. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಇಲ್ಲಿ ಆಲ್ರೆಡಿ ಇದೆ, ಸೊ ನನಗೆ ಸಾಕು ಅಷ್ಟೇ, ಬೇರೆ ಏನು ನಾನು ಸೇರಿಸಲ್ಲ. ನೀವು ನಿಮ್ಮ ಏನು ಬೇಕು ನಿಮ್ಮ ಚಾನಲ್ ನೇಮ್ನ ಅಲ್ಲಿ ಕೊಟ್ಕೊಳ್ಳಿ. ಅಲ್ಲಿ ಬರೋವಂಥದ್ದು ಇಷ್ಟ ಇಲ್ಲ ಅಂದರೆ ನಿಮ್ಗೆ ಏನು ಬೇಕು ಇಲ್ಲಿ ಇದೆಯಲ್ಲ ಎಡಿಟ್ ಬಟನ್ನು, ಇಲ್ಲಿ ಇದೆಯಲ್ಲ ಎಡಿಟ್ ಬಟನ್ನು, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಟೈಪ್ ಮಾಡ್ಕೊಬೋದು. ನನಗೆ ಅದೇ ಸಾಕು, ಸೊ ನಾನು ಅದರಲ್ಲಿ ಇರ್ತೀನಿ. ಇನ್ನು ಹ್ಯಾಂಡಲು ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಶುರುನಲ್ಲಿರಲಿ. ನೀವು ಯೂಟ್ಯೂಬ್ ಲಿಂಕ್ ಬರುತ್ತಲ್ಲ, ನಿಮ್ಮ ಚಾನಲ್ನ ಯೂಟ್ಯೂಬ್ ಲಿಂಕ್ ಏನು ಬರುತ್ತೆ ಅದು ಇದು ಬರುತ್ತೆ. ಏನಿದೆ ಇದು .youtube.com ಅಂತ ಬಂದ್ಬಿಡುತ್ತೆ. ಅದಕ್ಕೆ ನನಗೆ ಈ JD3ZO ಇವೆಲ್ಲ ಬೇಡ. ಅದಕ್ಕೋಸ್ಕರ ಇನ್ಸ್ಪೈರಿಂಗ್ ವರ್ಲ್ಡ್ ಅಷ್ಟೇ ಸಾಕು ಅಂತ ನೋಡ್ತೀನಿ, ಬಟ್ ಅದು ಬರಲ್ಲ ಅನಿಸುತ್ತೆ. ಆಲ್ರೆಡಿ ಯಾರಾದರೂ ತೊಗೊಂಬಿಟ್ಟಿರ್ತಾರೆ ನೋಡಿ. ಹ್ಯಾಂಡಲ್ ಇಸ್ ಟೇಕನ್ ಟ್ರೈ ಅನ್ನೋದರ ಅಂತ. ಸೊ ಅದಕ್ಕೆ ಇನ್ಸ್ಪೈರಿಂಗ್ ವರ್ಲ್ಡ್ 22 ಅಂತ ಕೊಟ್ಕೋತೀನಿ. ಇನ್ಸ್ಪೈರಿಂಗ್ ವರ್ಲ್ಡ್ 22 ಸೇವ್ ಅಂತ ಕೊಡ್ತೀನಿ. ಇಷ್ಟೇ. ಇಲ್ಲಿ ಮತ್ತು ಇದು ನಮ್ಮ ಚಾನಲ್ಗೆ ಫೋಟೋ, ನೀವು ನಿಮ್ಮ ಫೋಟೋನಾದರೂ ಹಾಕ್ಕೋಬೋದು ಅಥವಾ ಬೇರೆ ಏನಾದರೂ ಆ ನೇಮ್ ಇರೋವಂಥ ಲೋಗೋನಾದರೂ ಹಾಕ್ಕೋಬೋದು, ಏನಾದರೂ ಹಾಕ್ಕೊಬೋದು. ಇಲ್ಲಿ ನಾನು ಒಂದು ಸಣ್ಣದಾಗಿ ಒಂದು ಫೋಟೋ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ಇದು ಫೋಟೋ ಕೊಲಾಜ್ ಯಾವ್ದಾದ್ರು ಅಪ್ಲಿಕೇಶನಲ್ಲಿ ಮಾಡ್ಕೊಬೋದು. ಫೋಟೋ ಗ್ರಿಡು, ಫೋಟೋ ಕೊಲಾಜು, ಇನ್ಶಾಟ್, ಏನೇನು ಅಪ್ಲಿಕೇಶನ್ಸ್ ಬರ್ತಾವಲ್ಲ, ಫೋಟೋ ಕೊಲಾಜ್ ಮಾಡೋವಂಥದ್ದು ಅಂಥದ್ರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಇದನ್ನು ಇಲ್ಲಿ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇದು ಬೇಕಾದ್ರೆ ಆಮೇಲೂ ಮಾಡ್ಕೊಬೋದು, ಇದೊಂದು ಫೋಟೋನ ಸ್ಕಿಪ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಫೋಟೋ ಎಡಿಟ್ ಮಾಡ್ಕೊಬೋದು, ಅದನ್ನು ನಾನು ಹೇಳ್ಕೊಡ್ತೀನಿ. ಈಗ ಚಾನಲ್ ಆಯ್ತಲ್ಲ, ಇಲ್ಲಿ ಕ್ರಿಯೇಟ್ ಚಾನಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮುಗೀತು. ಇವಾಗ ನಮ್ಮ ಚಾನಲ್ ಕ್ರಿಯೇಟ್ ಆಗಿದೆ. ಇದೆ ನೋಡಿ, ಇನ್ಸ್ಪೈರಿಂಗ್ ವರ್ಲ್ಡ್ ಚಾನಲ್ ಇದೆ. ಇಲ್ಲಿ ಫೋಟೋ ಆ ನಂತರ ಬರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತದು. ಇದೇ ನಮ್ಮ ಚಾನಲ್ಲು. ಇಲ್ಲಿ ಪ್ಲೇಲಿಸ್ಟ್ ಯಾವುದು ಏನೂ ಇಲ್ಲ, ಚಾನಲ್ಲು
ಏನೂ ಹಾಕಿಲ್ವಲ್ಲ ವೀಡಿಯೋ, ಅದಕ್ಕೆ ಖಾಲಿ ಇದೆ. ಇದು ನಮ್ಮ ಹೊಸ ಚಾನಲ್, ಖಾಲಿ ಚಾನಲ್. ಯೂಟ್ಯೂಬ್ನ ಚಾನಲ್ ಓಪನ್ ಮಾಡೋದು ಇಷ್ಟೇ, ಇನ್ನೇನು ಮಹಾ ಸಾಹಸ ಇಲ್ಲ. ಇನ್ನು ಈ ಚಾನಲ್ಗೆ ವೀಡಿಯೋನ ಹೆಂಗೆ ಹಾಕೋದು, ವೀಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ, ಇದಕ್ಕೆ ನಾನು ಯಾವ ರೀತಿ ವೀಡಿಯೋ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ, ಜಸ್ಟ್ ನಾನು ಲೈನ್ಗಳು ಬರುತ್ತಲ್ಲ, ಅಕ್ಷರಗಳ ಲೈನ್, ಒಂದು ಫೋಟೋ ಯೂಸ್ ಮಾಡಿಕೊಂಡು ಅಪ್ಲಿಕೇಶನಲ್ಲಿ ನನ್ನ ವಾಯ್ಸನ್ನು ಕೊಟ್ಟು ಅಕ್ಷರಗಳು ಬರೋ ಥರ ಮಾಡ್ತೀನಿ ಅಷ್ಟೇ. ಇದಕ್ಕೆ ಸಪ್ರೇಟಾಗಿ ನಾನೆಲ್ಲ ಹೋಗಿ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಲ್ಲ. ಬರೀ ಫೋಟೋಗೆ ಒಂದು ಮೋಟಿವೇಶ್ನಲ್ ಸ್ಪೀಚ್ಗಳು ಬರುತ್ತಲ್ಲ, ಆ ಥರ ನಾನು ವೀಡಿಯೋ ಮಾಡ್ತೀನಿ, ಅದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಬೇರೆ ಥರ ವೀಡಿಯೋಸ್ ಕೂಡ ನಾನು ರೆಕಾರ್ಡ್ ಮಾಡಿ ಎಡಿಟ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಪಾರ್ಟ್ 3 ಕಂಪ್ಲೀಟಾಗಿ ಎಡಿಟ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ಇದಿಷ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು. ಬಟ್ ಇದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ, ಮುಗೀತು ಇಲ್ಲಿಗೆ ಚಾನಲ್ನ. ಇನ್ನು ಪಾರ್ಟ್ 3 ವೀಡಿಯೋಸ್ ಎಲ್ಲ ಹೇಳ್ಕೊಡ್ತೀನಿ. ಇದಾದಮೇಲೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕೊಡಿ. ಆಗ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆ್ಯಪು. ಇದನ್ನು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಇಲ್ಲಿ ಓಪನ್ ಅಂತ ತೋರಿಸ್ತಿದೆಯಲ್ಲ, ಈ ಜಾಗದಲ್ಲಿ ನಿಮಗೆ ಡೌನ್ಲೋಡ್ ಅಂತ ಸಿಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತ ಬರ್ತಿದೆ ಅಷ್ಟೇ. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ. ಆ ಡೌನ್ಲೋಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಇದನ್ನು ಓಪನ್ ಮಾಡಿ, ಇಲ್ಲಾದರೂ ಓಪನ್ ಮಾಡಿ ಅಥವಾ ನಿಮ್ಮ ಮೆನ್ಯೂನ ಇಲ್ಲೆಲ್ಲಾದರೂ ಒಂದು ಕಡೆ ಅಪ್ಲಿಕೇಶನ್, ಸೇಮ್ ಒಂದು ಅಪ್ಲಿಕೇಶನ್ ಅಷ್ಟೇ ಇದು, ಇಲ್ಲೆಲ್ಲಾದರೂ ಇರುತ್ತೆ. ನಂದಿಲ್ಲಿ ಫ್ರಂಟ್ ಸ್ಕ್ರೀನಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿದೆ ನೋಡಿ ಯೂಟ್ಯೂಬ್ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ, ಅಂದರೆ ಯೂಟ್ಯೂಬ್ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಇಲ್ಲಿ ಫೋನ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಇರುತ್ತೆ. ಅಂದರೆ ನಾನು ಇಲ್ಲಿ ಫ್ರಂಟ್ ಸ್ಕ್ರೀನಲ್ಲೇ ಹಾಕ್ಕೊಂಡಿದ್ದೀನಿ, ನಿಮಗೆ ಇಲ್ಲಿ ಒಳಗಡೆ ಎಲ್ಲಾದರೂ ಸ್ಕ್ರೀನಲ್ಲಿ ಇರುತ್ತೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಅಂದರೆ ನಿಮ್ಮ ಚಾನಲ್ ಇಲ್ಲಿ ಬರುತ್ತೆ. ನಿಮ್ಮ ಹತ್ರ 2-3 ಚಾನಲ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎಷ್ಟು ಚಾನಲ್ ಇದೆ ಇದೆಲ್ಲ ತೋರಿಸ್ತಾ ಹೋಗುತ್ತೆ. ಆದರೆ ಇದೆಲ್ಲ ಬೇಡ, ಇವಾಗ ನಾವು ಇದನ್ನೇ ಓಪನ್ ಮಾಡೋಣ. ಇಲ್ಲಿ ನಿಮಗೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಚಾನಲ್ ವ್ಯೂಸ್ ಎಷ್ಟಾಗಿದೆ, ಚಾನಲ್ ವಾಚ್ ಟೈಮ್ ಹವರ್ಸ್ ಎಷ್ಟಾಗಿದೆ, ಪ್ರತಿಯೊಂದು ಕೂಡ ನಾವು ಇದರಿಂದ ಮಾಡ್ಬೋದು. ಜೊತೆ ವೀಡಿಯೋನ ಎಡಿಟ್ ಕೂಡ ಇದರಲ್ಲೇ ಮಾಡ್ಬೋದು. ಅಂದರೆ ಇನ್ಫಾರ್ಮೇಷನ್ ಏನಾರು ಕೊಡ್ತೀವೋ ಅದೆಲ್ಲ ನೆಕ್ಸ್ಟ್ ಎಡಿಟಿಂಗಲ್ಲಿ ತೋರಿಸ್ಕೊಡ್ತೀನಿ. ಪ್ರತಿಯೊಂದನ್ನು ಕೂಡ ಇದರಲ್ಲೇ ಮಾಡ್ಬೋದು. ಇಲ್ಲಿ ಅರ್ನ್ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟ್ ಆಪ್ಷನ್, ಇಲ್ಲಿ ಮೂಲೆಯಲ್ಲಿ ಇಲ್ಲಿ ಅರ್ನ್ ಅಂತ ಇದೆಯಲ್ಲ, ಅರ್ನ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ನೀವೇ ಇದರಲ್ಲೇ ನೋಡ್ಕೊಬೋದು. ಇಲ್ಲಿ ಬನ್ನಿ, ಇಲ್ಲಿ ಕೆಳಗಡೆ ಬಂದರೆ ಇಲ್ಲೇ ಇದೆ ನೋಡಿ, 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇಲ್ಲಿ ಸಬ್ಸ್ಕ್ರೈಬರ್ಸ್ ಒಬ್ಬೊಬ್ಬರು ಆ್ಯಡ್ ಆಗ್ತಾ ಇದ್ದಂಗೆ ಇಲ್ಲಿ ಬ್ಲೂ ಕಲರ್ ಬಟನ್ ಇಲ್ಲಿ ಬರ್ತಾ ಇರುತ್ತೆ. 1000 ಆಗ್ತಿದ್ದಂಗೆ ಇಲ್ಲಿವರೆಗೆ ಫಿಲ್ ಆಗುತ್ತೆ. ಆಮೇಲೆ ಇಲ್ಲಿ 4000 ವಾಚ್ ಅವರ್ಸ್ ಬೇಕು. 4000 ವಾಚ್ ಅವರ್ಸು ಇಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ವೀಡಿಯೋ ಆದರೆ 4000 ವಾಚ್ ಅವರ್ಸು. ಶಾರ್ಟ್ಸ್ ಮಾಡೋದಾದರೆ ಕಳೆದ 90 ದಿನಗಳಲ್ಲಿ ನಿಮಗೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗಿರಬೇಕು. ಇದಾದರೆ ಕಳೆದ 365 ದಿನ, ಅಂದರೆ ಒಂದು ವರ್ಷದಲ್ಲಿ 4000 ಗಂಟೆಗಳಾಗಿದ್ದರೂ ಸಹ ನೀವು ಎಲಿಜಿಬಲ್, ಯೂಟ್ಯೂಬಿಂದ ದುಡ್ಡು ತಗೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಇದಿಷ್ಟು ಆದ ತಕ್ಷಣ ಇಲ್ಲಿ ಇಮೇಲ್ ಮೀ ಅಂತ ಏನಾದ್ರು ಕೊಟ್ಟರೆ, ಇದಿಷ್ಟು ಆದ ತಕ್ಷಣ ಅವರೇ ನಮಗೆ ಮೇಲ್ ಮಾಡ್ತಾರೆ, ನೀವು ಎಲಿಜಿಬಲ್ ಆಗಿದ್ದೀರಾ ಬನ್ನಿ ಅಪ್ಲೈ ಮಾಡಿ ಅಂತ. ಇಲ್ಲ, ನಾವು ಇದನ್ನು ನಾನೇನು ಕೊಡೋಕ್ಕೆ ಹೋಗಲ್ಲ, ಯಾಕಂದರೆ 20 ಸತಿ ನಾವೇ ಚೆಕ್ ಮಾಡ್ತಾ ಇರ್ತೀವಿ, ಆಯ್ತಾ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಾದಾಗ ಇಲ್ಲೇ ಒಂದು ಅಪ್ಲೈ ನೌ ಅಂತ ಬಟನ್ ಬಂದುಬಿಡುತ್ತೆ. ಫಿಲ್ ಆದಮೇಲೆ ಅಪ್ಲೈ ನೌ ಅಂತ ಬಟನ್ ಮಾಡ್ಕೊಂಡ್ಮೇಲೆ ನಾವು ಯೂಟ್ಯೂಬರ್ಗೆ ಅಪ್ಲೈ ಮಾಡ್ಕೋಬೋದು. ಅದು ಫಸ್ಟ್ ಇದಾಗಲಿ, ಇಲ್ಲೇ ಎಲ್ಲ ಇರುತ್ತೆ. ನೀವೇನಾದರೂ ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ನೀವು ಫಾಲೋ ಮಾಡಿಲ್ಲ ಅಂದರೆ ಇಲ್ಲಿ ಗ್ರೀನ್ ಇದೆಯಲ್ಲ, ಈ ಗ್ರೀನು ರೆಡ್ ಕಲರ್ ಏನೋ ಆಗುತ್ತೆ. ನಮ್ದು ಯಾವುದು ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ಎಲ್ಲ ಫಾಲೋ ಮಾಡಿದ್ದೀವಿ, ಅದಕ್ಕೋಸ್ಕರ ಯಾವಾಗಲೂ ಗ್ರೀನಲ್ಲೇ ಇರುತ್ತೆ. 2 ಸ್ಟೆಪ್ ವೆರಿಫಿಕೇಷನ್ ಎಲ್ಲ ಇನ್ನು 2 ಸ್ಟೆಪ್ ವೆರಿಫಿಕೇಷನ್ ಎಲ್ಲ ಅದೆಲ್ಲ ಟರ್ನ್ ಆನ್ ಮಾಡಬೇಕು. ಅದೆಲ್ಲ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡುವ ಟೈಮಲ್ಲಿ ಹೇಳ್ಕೊಡ್ತೀನಿ. ಇದಿಷ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು. ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಸ್ಟುಡಿಯೋನ ಫಸ್ಟ್ ಸ್ಟೆಪ್ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು, ಸೆಕೆಂಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, 3ನೇದು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅದಕ್ಕೆ ಥಂಬ್ನೇಲ್ ಮಾಡಿ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಮಾಡ್ತೀನಿ. ಫುಲ್ ವಾಚ್ ಅವರ್ಸ್ ಪಾರ್ಟ್ 3 ಬರುತ್ತದು. ಪಾರ್ಟ್ 4 ವ್ಯೂಸ್ನ ಹೆಂಗೆ ತೊಗೊಳೋದು ಹೇಳ್ಕೊಡ್ತೀನಿ. ಪಾರ್ಟ್ 5 ನಮ್ಮ ವ್ಯೂಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಹೇಗೆ ಯೂಟ್ಯೂಬ್ ಅವ್ರಿಗೆ ಅಪ್ಲೈ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ನ ಯೂಟ್ಯೂಬ್ ಅವ್ರಿಗೆ ಲಿಂಕ್ ಮಾಡೋ ಅಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಇವತ್ತಿನ ವಿಡಿಯೋ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡಿದ್ರಿ, ಆಫ್ ಮಾಡ್ತೀನಿ.
ತುಂಬ ಜನ ಕಮೆಂಟ್ಸ್ ಬಂದಿತ್ತು ಇದ್ರ ಬಗ್ಗೆ ಕಳೆದ ವೀಡಿಯೋಗೆ. ಅದಕ್ಕೊಂದು 1 ನಿಮಿಷದಷ್ಟು ಅದು ಆನ್ಸರ್ ಮಾಡಿಬಿಡ್ತೀನಿ, ಯಾಕಂದರೆ ಎಲ್ಲನೂ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಂದರೆ ಯೂಟ್ಯೂಬ್ ಚಾನಲ್ ಬಗ್ಗೆನೇ ಇರುವಂತಹ ಡೌಟ್ಗಳಿದು, ಅದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದೇನೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ನಿಮ್ಮ ಮೇಡಮ್. ನಾನು ಯೂಟ್ಯೂಬರ್ ಫಾರ್ ಪಾರ್ಟು ಅಕ್ಕ ವೆಬ್ಸೈಟ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಅಕ್ಕ, ಅದನ್ನು ಮಾಡ್ಬೋದಾ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಮಾಡ್ಬೋದು. ಹೆಂಗೆ ರೀಚ್ ಆಗೋದು, ರೀಚ್ ಹೇಗೆ ತೊಗೊಳ್ಳೋದು ಅಂತ ಕೇಳ್ತಾ ಇದ್ದಾರೆ. ರೀಚ್ ಹೇಗೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು 4th ಪಾರ್ಟ್ನಲ್ಲಿ ತಿಳಿಸ್ತೀನಿ ಕಣಪ್ಪ. ಪ್ರಮೋದ್ ಅನ್ನೋರು ಮಾಡಿದ್ದಾರೆ. ನೆಕ್ಸ್ಟು ಇನ್ಫಾರ್ಮೇಷನ್ ಕ್ಲಿಯರಾಗಿ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ಮೊಬೈಲಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಅಂತ ತಿಳಿಸಿ ಅಂತ ಮೃದುಳಾ ಅವ್ರು ಕೇಳಿದ್ದಾರೆ. ಇದೆ ಮೊಬೈಲ್ನಲ್ಲೇ ಮಾಡೋಂಥದ್ದೇ ನಾನು ತಿಳಿಸೋದು, ಏಕೆಂದರೆ ಮೊಬೈಲೇ ಸರಿ. ಯಾಕಂದರೆ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಯಾವಾಗಾದರೂ ಮಾಡ್ಬೋದು. ಅದಕ್ಕೆ ಬೇರೆ ಕಂಪ್ಯೂಟರ್ ಬಂಡವಾಳ ಹಾಕಿ ಮಾಡೋದಿಲ್ಲ. ಮತ್ತು ಮೊಬೈಲಲ್ಲೇ ಸುಲಭವಾಗಿ ಮಾಡ್ಬೋದು, ಕಂಪ್ಯೂಟರ್ಗಿಂತ ಅದರಲ್ಲೂ ಮಾಡ್ಬೋದು, ಬಟ್ ಮೊಬೈಲಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಮೊಬೈಲೇ ಬೆಸ್ಟು. ಮೊಬೈಲ್ದೇ ತಿಳಿಸಿದ್ದೀನಿ ಮೃದುಳಾ ಅವರೇ. ನೆಕ್ಸ್ಟು ಮೇಡಮ್ ಎಡಿಟ್ ಮಾಡೋದು ಹೇಗೆ, ವಾಯ್ಸ್ ಕೂಡ ರೆಕಾರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನವ್ರು ಕಮೆಂಟ್ ಮಾಡಿದ್ದಾರೆ. ಸರ್ ಅದು ಎಡಿಟ್ ಮಾಡೋದು ಮತ್ತು ವಾಯ್ಸ್ ರೆಕಾರ್ಡ್ ಮಾಡೋದೆಲ್ಲ ಪಾರ್ಟ್ 3ಯಲ್ಲಿ ಅಂದರೆ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಸರ್. ನಮ್ಮದು 5 ಇಯರ್ಸ್ ಬ್ಯಾಕ್ ಕುಕಿಂಗ್ ಚಾನಲ್ ಮಾಡ್ತಿದ್ದಾನೆ. ಮಾಡ್ಬೋದು ಮೇಡಮ್, ಮಕ್ಕಳು ಕೂಡ ಮಾಡ್ಬೋದು, ಆದರೆ ಅಕೌಂಟ್ ಎಲ್ಲ ದೊಡ್ಡವ್ರದೇ ಕೊಡಬೇಕಾಗುತ್ತೆ. ಅದು ಬೇಕಾದ್ರೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೊಡ್ತೀನಿ. ಶ್ರೀಶಕ್ತಿ ಸಂಘಗಳ ಬಗ್ಗೆ ಮಾಹಿತಿ ಬಗ್ಗೆ ಮಾಡ್ಬೋದಾ? ಖಂಡಿತವಾಗೂ ಮಾಡ್ಬೋದು, ಚೆನ್ನಾಗಿ ಹೋಗುತ್ತೆ, ಜನರಿಗೆ ಯೂಸ್ಫುಲ್ ಆಗೂ ಇರುತ್ತೆ. ಜನರು ನೋಡ್ತಾರೆ ಆ ಸಂಘಗಳು ಹೇಗೆ ಮಾಡ್ಬೋದು, ಹೇಗೆ ಅದರಿಂದ ದುಡ್ಡು ತೊಗೊಬೋದು, ಬ್ಯಾಂಕಲ್ಲೆಲ್ಲ ಲೋನ್ಗಳು ಹೆಂಗೆ ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಮಾಡಿ. ಯಾರೋ ನೇತ್ರ ಬಸವರಾಜ್ ಅವರು ಹೇಳಿದ್ದಾರೆ. ಇನ್ನು ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ರೆ ರೂಪ ನಾಗರಾಜನ್ ಅವ್ರು ಕೇಳಿದ್ದಾರೆ, ಇಫ್ ಯು ಓಪನ್ ಕುಕಿಂಗ್ ಚಾನಲ್ ವಿ ಶುಡ್ ನಾಟ್ ಡೂ ಎನಿ ಅದರ್ ವೀಡಿಯೋಸ್ ಲೈಕ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಲೈಕ್ ದಟ್ ಪ್ಲೀಸ್ ಅಂತ. ಇಲ್ಲ ಹಾಗೇನಿಲ್ಲ, ನೀವು ಕುಕಿಂಗ್ ಬೇಕಾದ್ರೂ ಮಾಡ್ಬೋದು, ಅಲ್ಲೇ ವ್ಲಾಗ್ಸ್ ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸ್ವಂತ ಕಂಟೆಂಟ್ ಆಗಿರಬೇಕು. ಜನರು ಅದನ್ನು ನಿಮ್ಮ ವೀಡಿಯೋವನ್ನು ನೋಡಬೇಕು. ವೀಡಿಯೋವನ್ನು ನೋಡಿದ್ರೆ ಅದು ಯಾವ ವೀಡಿಯೋ ಆದರೂ, ಅಂದರೆ ಒಳ್ಳೆ ವೀಡಿಯೋ, ಯಾವ ವೀಡಿಯೋ ಆದ್ರೂ ದುಡ್ಡು ಬರುತ್ತೆ. ಈಗ ನಾನೇ ನೋಡಿ ಫಸ್ಟೆಲ್ಲ ಪೊಯಟ್ರಿ ಆಗ್ತಾಯಿದ್ದೆ, ಸುಮ್ಮನೆ ಏನೋ ಮೈಂಡ್ ರಿಫ್ರೆಶ್ಮೆಂಟ್ಗೆ. ಆಮೇಲೆ ಬರ್ತಾ ಸೆಲೆಬ್ರಿಟೀಸ್ ಇಂಟರ್ವ್ಯೂನೂ ಹಾಕಿದ್ದೀನಿ ಇದೇ ಚಾನಲ್ಲಿ. ಯೂಟ್ಯೂಬ್ದು ಇದರಲ್ಲೇ ಆಗ್ತಾಯಿದ್ದೀನಿ. ಮುಂದೆ ನಿಮಗೆ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕುಕಿಂಗ್ ಕೂಡ ಇದರಲ್ಲೇ ಮಾಡ್ತೀನಿ. ಸೊ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ಇದರಲ್ಲಿ. ಆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ. ರೂಲ್ಸ್ ರೆಗ್ಯುಲೇಷನ್ ಅಂತಂದರೆ ಬೇರೆಯವ್ರನ್ನ ಕಾಪಿ ಪೇಸ್ಟ್ ಮಾಡಬಾರ್ದು, ಅಡಲ್ಟ್ ಕಂಟೆಂಟ್ ಮಾಡಬಾರ್ದು, ಈ ರೀತಿಯೆಲ್ಲ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಷ್ಟೇ ಇರೋದು. ಅದು ಬಿಟ್ಟು ಈ ಥರ ಸಾಮಾನ್ಯವಾಗಿರೋವಂಥದ್ದೇನು ಮಾಡಲ್ಲ. ಯೂಟ್ಯೂಬ್ ಅದರಲ್ಲೆಲ್ಲ ಒಂಥರ ಖುಷಿ ಆಗುತ್ತೆ, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಕ್ಲಿಯರಾಗಿ ಮಾಡಿದೆ. ಹಳ್ಳಿಲಿರೋದು ನಾವು ಮಾಡ್ಬೋದು, ಖಂಡಿತವಾಗ್ಲೂ ಹಳ್ಳಿಲಿರೋರೇ. ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ತೋಟದೊಳಗಡೆ ಅಡುಗೆ ಮಾಡೋ ಅಂಥದ್ದು ಅಥವಾ ವಿಲೇಜ್ ಬ್ಲಾಗ್ಸ್ ಥರ ಏನಾದರೂ ಒಂದು ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ನಿಮ್ಗೆ ಮುಖ ತೋರ್ಸೋಕೆ ಮುಜುಗರ ಆಗುತ್ತೆ ಅಂದರೆ ಮುಖನ ತೋರಿಸ್ಬೇಡಿ, ಬರೀ ಏನಿದೆ ಕಂಟೆಂಟ್ ತೋರಿಸ್ಕೊಂಡು ವಾಯ್ಸ್ ಕೊಡಿ. ವಾಯ್ಸು ಕೊಟ್ಟಿಲ್ಲ ಅಂತಂದರೆ ಸೀನರಿಗಳ ಥರ ಮಾಡಿದ್ರೆ ಮ್ಯೂಸಿಕ್ ಹಾಕಿ, ಬಟ್ ವಾಯ್ಸ್ ಕೊಟ್ಟರೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅನ್ಕೋತೀನಿ. ಕಿಡ್ಸ್ಗೆ ಯಾವ ಥರ ಚಾನಲ್ ಓಪನ್ ಮಾಡ್ಬೋದು ಅಂತ ಅವರು ಕೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಮಾಡ್ಬೋದು. ಚಿಕ್ಕ ಮಕ್ಳ ಕತೆ ಹೇಳೋದು, ಇನ್ನು ಬೇರೆ ಬೇರೆ ಥರ ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಅವರಿಗೆ ಸ್ಫೂರ್ತಿ ಕಥೆಗಳನ್ನ ಹೇಳೋದು, ಡ್ರಾಯಿಂಗ್ ಹೇಳ್ಕೊಡೋದು, ಈ ಕ್ರಾಫ್ಟ್ ಪೇಪರ್ ಕಟ್ಟಿಂಗ್ ಹೇಳ್ಕೊಡೋದು, ಮತ್ತು ಈ ಥರ ಮಕ್ಳಿಗೆ ಎಂಟರ್ಟೈನ್ ಆಗುವಂಥದ್ದನ್ನ ಹಾಕಿ. ಯಾಕಂದರೆ ಅಮ್ಮಂದಿರು ಕೆಲಸ ಮಾಡ್ಬೇಕಾದ್ರೆ ಮಕ್ಳ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಇದು ಮಾಡ್ತಾರಲ್ಲ, ಸೊ ಇಂಥದ್ದನ್ನೆಲ್ಲ ಹಾಕಿ ಕೊಡ್ತಾರೆ ಅವಾಗ. ಮತ್ತು ಯೂಸ್ಫುಲ್ ಆಗಿರೋ ಇದಾದರೆ ಅವ್ರಿಗಿನ್ನೂ ಒಳ್ಳೆಯದು, ಮಕ್ಕಳು ಒಳ್ಳೇದು ಕಲಿತಾರೆ ಅಂತ ಅಂದ್ಬಿಟ್ಟು. ಸೊ ಈ ಥರದ್ದೆಲ್ಲ ಮಾಡ್ಬೋದು ಖಂಡಿತ. ಟೀಚರ್ಸು ಟ್ಯೂಷನ್ ಕೂಡ ಮಾಡ್ಬೋದು. ಅಂದರೆ ಲರ್ನಿಂಗ್ ಪ್ರೊಸೆಸ್ ಏನಾದರೂ ಒಂದು ಚಾನಲ್ ನೇಮ್ ಇಟ್ಕೊಂಡು ಚೆನ್ನಾಗಿ ಹೇಳ್ಕೊಡಿ ಮಕ್ಕಳಿಗೆ, ಚೆನ್ನಾಗಿ ಸಿಂಪಲ್ ವೇಲಿ ಅರ್ಥ ಆಗೋಂಥ ಥರ ಹೇಳ್ಕೊಡಿ. ಆಗ ಮಕ್ಕಳು ಕೂಡ ಫ್ರೀಯಾಗಿ ನೋಡ್ತಾರೆ, ದುಡ್ಡು ಇಲ್ದೇ. ಟ್ಯೂಷನ್ಗೆ ದುಡ್ಡು ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಫ್ರೀಯಾಗಿ ನೋಡ್ತಾರೆ. ನಿಮಗೂ ಆ ವ್ಯೂಸಿಂದ ದುಡ್ಡು ಬರುತ್ತೆ. ಆ ಥರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು ಮೇಡಮ್? ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕಂತ ನೋಡ್ರೆ 4th ಪಾರ್ಟ್ ಅಂತ ತಿಳಿಸ್ತೇನೆ. ಸಾರಿ, ತುಂಬ ಲ್ಯಾಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ನೀವು ನಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಧನ್ಯವಾದಗಳು ಸಿಸ್ಟರ್. ನಿಮ್ಮ ಒಂದು ನಿರ್ಧಾರ ಎಷ್ಟು ಮಾರ್ಕೆಟಿಂಗ್ ನೀವು ಎಡಿಟಿಂಗ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಪಾರ್ಟ್ 3 ನಾಳೆ ವೀಡಿಯೋದಲ್ಲಿ ಎಡಿಟಿಂಗೇ ಬರುತ್ತೆ. ಇನ್ಫಾರ್ಮೇಷನ್ ಬೇಕು. ವೆರಿ ನೈಸ್.
ಬೇರೆ ವಿಡಿಯೋ ನಾವು ಕಾಪಿ ಮಾಡ್ಬೋದು ಅಂತ ಕೇಳಿದರೆ ಖಂಡಿತವಾಗೂ ಇಲ್ಲ. ಕಾಪಿ ಮಾಡೋಕ್ಕೆ ಹೋಗಬೇಡಿ, ಕಾಪಿ ರೈಟ್ಸ್ ಇಶ್ಯೂ ಆಗುತ್ತೆ, ದುಡ್ಡು ಬರಲ್ಲ, ಏನೂ ಬರಲ್ಲ. ಒಂದೊಂದು ಸತಿ ಚಾನಲ್ಲೇ ಹೊರಟೋಗ್ಬಿಡುತ್ತೆ. ಯಾಕಂದರೆ ಒರಿಜಿನಲ್ ಅವರು ಕಾಪಿ ರೈಟ್ಸ್ ಹಾಕ್ಕೊಂಡಿರ್ತಾರೆ, ಜೊತೆಗೆ ಅದು ಸ್ಟ್ರೈಕ್ಸ್ ಆಗುತ್ತೆ. ಅದೆಲ್ಲ ಯಾವುದೇ ಕಾರಣಕ್ಕೂ ಕಾಪಿ ಮಾಡಬೇಡಿ, ತಪ್ಪಲ್ವಾ? ನಿಮಗೆ ಜನರಲ್ ಆಗಿ ಗೊತ್ತಲ್ವಾ, ದಯವಿಟ್ಟು ಕಾಪಿ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ ಓಪನ್ ಮಾಡಿ 1 ಇಯರ್ ಆಯಿತು, ಒಂದು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಮೇಡಮ್. ಮುಂದೆ ಕಂಟಿನ್ಯೂ ಮಾಡ್ಬೋದು, ಯಾವಾಗಾದರೂ ಮಾಡ್ಬೋದು. ಈಗ ಮಾಡಿ, ಈಗಿಂದಲೇ ಶುರು ಮಾಡಿ, ಫ್ರೀ ಟೈಮಲ್ಲಿ ಮಾಡಿ, ಏನಾಗಲ್ಲ. ಯಾರಿಗೆ ಗೊತ್ತು, ಲಕ್ ಬಂದುಬಿಟ್ರೆ. ಯೂಟ್ಯೂಬಿಂದ ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಗೊತ್ತಾ? ತುಂಬ ಮಾಡ್ತಾರೆ. ಅಂದರೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಮಾಡಿದ್ವಿ ಬರಲಿಲ್ಲ ಅಂತ ಅನ್ಕೋಬೇಡಿ. ಒಂದು 100 ಜನದಲ್ಲಿ 70% ಫೇಲ್ಯೂರ್ ಆಗುತ್ತೆ. ಅಂದರೆ ಶುರುನಲ್ಲಿ. ಬಟ್ 30% ಸಕ್ಸಸ್, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಹಾಕಿ ಸಕ್ಸಸ್ ಆಗಿರೋ ಅಂತಿದ್ರಲ್ಲ, ಅದಂತೂ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಗಿದ್ದಾರೆ. ಸಣ್ಣ ಪುಟ್ಟದಾಗಿ ಏನು ಸಕ್ಸಸ್ ಆಗಿಲ್ಲ. ನೆಕ್ಸ್ಟ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಥ್ಯಾಂಕ್ಸ್ ಎಲ್ಲಿರೋರೆ, ಎಲ್ರಿಗೂ ಥ್ಯಾಂಕ್ಸ್. ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ಮೇಡಮ್, ಮೂವಿ ಚಾನಲ್ ಮಾಡಿದರೆ ಅರ್ನಿಂಗ್ಸ್ ಮಾಡ್ಬೋದಾ ಹೇಳಿ ಅಂತ ಅಂದ್ಬಿಟ್ಟು. ನೀವು ಶಾರ್ಟ್ ಮೂವೀಸ್ ನೀವೇ ಸ್ವಂತವಾಗಿ ಶಾರ್ಟ್ ಮೂವೀಸ್ ಮಾಡಿ ಹಾಕೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಬೇರೆಯವ್ರ ಮೂವಿನ ಫಿಲಮ್ನ ತೆಗೆದು ಕಾಪಿ ಪೇಸ್ಟ್ ಮಾಡೋದ್ರಿಂದ ಮಾಡೋಕ್ಕೆ ಹೋಗಬೇಡಿ, ಅದು ದುಡ್ಡು ಬರಲ್ಲ. ಜೊತೆ ಕೆಲವ್ರು ಮಾಡ್ತಾರೆ ಹೆಂಗೆ ಅಂದರೆ, ಅದನ್ನು ತೆಗೆದು ಬಿಟ್ ರೇಟ್ ಎಲ್ಲ ಚೇಂಜ್ ಮಾಡಿ, ಎಡಿಟಿಂಗಲ್ಲಿ ವಾಯ್ಸ್ ಎಲ್ಲ ಕಟ್ ಮಾಡಿ, ಮಧ್ಯದನ್ನ ಸ್ವಲ್ಪ ತೆಗೆದು ಫ್ರಂಟಲ್ಲಿ ಹಾಕಿ, ಫುಲ್ಲು ಫಿಲಮ್ ಇರಲ್ಲ, ಬೇರೆ ಥರ ಇರುತ್ತೆ. ಅದೆಲ್ಲ ಏನಕ್ಕೆ ರಿಸ್ಕ್ ಅಲ್ವಾ? ಮತ್ತು ಏನು ಆ ಥರ ಬೇರೆಯವ್ರದಿಂದ ಹಣ ಸಂಪಾದನೆ ಮಾಡಿದ್ರೆ ಒಂಥರ ಆತ್ಮಸಾಕ್ಷಿ ಚುಚ್ಚಲ್ವಾ? ಅದಕ್ಕೋಸ್ಕರ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಂತವಾಗಿ ಏನಾದರೂ ಮಾಡಿ. ಆ ಥರದಕ್ಕೆಲ್ಲ ಒಂದು 2-3 ದಾರಿ ಇದ್ದರೆ, ಸ್ವಂತವಾಗಿ ಮಾಡ್ತಿರಲ್ಲ, ನಿಜವಾಗಿ ಮಾಡ್ತಿರಲ್ಲ ಅಂಥದಕ್ಕೆ 100 ದಾರಿ ಇರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ, ಅದರಲ್ಲಿ ಯಾವ್ದಾದ್ರು ಮಾಡಿ, ಅಥವಾ ನಿಮಗೆ ಗೊತ್ತಿದ್ದರೆ ಬೇರೆ ಏನಾದರೂ ಮಾಡಿ. ಆಮೇಲೆ ತುಂಬ ಸರಳವಾಗಿ ಹೇಳಿದ್ದೀರಾ, ಥ್ಯಾಂಕ್ಸ್. ಈಗ ನಾವು ಮನೆಯಲ್ಲಿ ಕುಕ್ ಮಾಡ್ತಿರ್ತೇವೆ, ಸುಮುಖಾನವ್ರು ಮಾಡಿದ್ದಾರೆ. ಈಗ ನಾವು ಮನೆಯಲ್ಲಿ ಕುಕ್ ಮಾಡ್ತಿರ್ತೇವೆ, ನಂತರ ನಮ್ಮ ಇಂಟ್ರೆಸ್ಟ್ ಟ್ರಾವೆಲಿಂಗ್ ವೀಡಿಯೋ ಮಾಡೋಣ ಅನಿಸುತ್ತೆ, ಮಾಡ್ಬೋದಲ್ವಾ? ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಯೂಟ್ಯೂಬ್ ಚಾನಲ್ ನೇಮ್ನ ಫಸ್ಟೇ ಕೊಡುವಾಗ, ಆಮೇಲೆ ಬೇಕಾದ್ರೂ ಚಾನಲ್ ನೇಮ್ ಚೇಂಜ್ ಮಾಡ್ಕೋಬೋದು, ಅದೇನು ಟೆನ್ಷನ್ ಇಲ್ಲ. ಬಟ್ ಚಾನಲ್ ನೇಮ್ ಕೊಡುವಾಗ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಅಂತ ಕೊಟ್ಕೊಳ್ಳಿ, ಅಥವಾ ಏನೋ ಎಲ್ಲ ಸೇರಿಸಿ ಆಲ್ ಇನ್ ಒನ್ ಬರೋ ಥರ ಕೊಟ್ಕೊಳ್ಳಿ. ಆವಾಗ ಆ ಥರದವರು ಸರ್ಚ್ ಮಾಡಿದಾಗ ನಿಮ್ಮ ಚಾನಲ್ ಸಿಗುತ್ತೆ. ಆಮೇಲೆ ಮ್ಯಾಮ್, ನಾವು ಮನೇಲಿ ಕುಕ್ ಮಾಡ್ತಿದ್ದೀವಿ, ಕೆಲವು ಟೈಮಲ್ಲಿ ಹಳ್ಳಿ ಸೈಡ್ ಹೋದಾಗ ಹಳ್ಳಿ ರೈತರನ್ನ ಸಹ ಮಾತಾಡ್ಸ್ಬೋದಲ್ವ? ಖಂಡಿತವಾಗಿ ಮಾತಾಡ್ಸ್ಬೋದು. ಅದೇ ಚಾನಲ್ ನೇಮ್ನ ಕರೆಕ್ಟಾಗಿ ನೋಡಿ ಕೊಟ್ಕೊಳ್ಳಿ, ಬರೀ ಕುಕ್ಕಿಂಗ್ ಅಂತ ಕೊಟ್ಕೋಬೇಡಿ. ಹೇಗೆ ಕಾಂಟ್ಯಾಕ್ಟ್ ಮಾಡೋದಂತ ಒಂದಷ್ಟು ಚೆನ್ನಾಗಿ ಕೇಳಿದರೆ, ಅದೇ 4 ವೀಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 4 ವೀಡಿಯೋನ ನೋಡಿ. 4 ವೀಡಿಯೋನ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ 4 ವೀಡಿಯೋ ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತೀನಿ. ಏನೆಲ್ಲ ಕಾಮನ್ ಅನಿಸುತ್ತೆ. ಪಬ್ಲಿಕ್ ಸರ್ವೆಂಟ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದಾ ಮೇಡಮ್? ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಪಬ್ಲಿಕ್ ಸರ್ವೆಂಟ್ಸ್ ಮಾಡ್ಬೋದು ಅನ್ಕೋತೀನಿ, ಬಟ್ ಅದು ಗೌರ್ಮೆಂಟ್ ರೂಲ್ಸ್ ಏನಿದೆ ಅಂತ ಗೊತ್ತಿಲ್ಲ. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಮಾಡ್ಬೋದಂತ. ನಿಮ್ಮ ಮನೆಯವ್ರಿಗೆ ಮಾಡೋಕ್ಕೆ ಹೇಳಿ ಅಷ್ಟೇ. ನಿಮ್ಮ ಮನೆಯವ್ರ ಹೆಸರಲ್ಲಿ ಚಾನಲ್ ಓಪನ್ ಮಾಡಿ, ನೀವು ಅವ್ರಿಗೆ ಗೈಡ್ ಮಾಡಿ, ಇನ್ಫಾರ್ಮೇಷನ್ ಕೊಡಿ, ಎಲ್ಲ ಕೊಡಿ, ನಿಮ್ಮ ಮನೆಯವ್ರು ಓಪನ್ ಮಾಡ್ಕೊಳ್ಳಿ. ಸಿಂಪಲ್ ಅಲ್ವಾ? ನಿಮ್ಮ ಒಳ್ಳೆ ಮನಸ್ಸು, ಹೃದಯವಂತಿಗೆ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್. ಅಕ್ಕ, ನನಗೆ ಒಂದು ಡೌಟ್ ಇದೆ. ಈಗ ನಾನು ಚಾನಲ್ ಓಪನ್ ಮಾಡಿರ್ತೀನಿ, ನನಗೆ ಚಾನಲ್ ಓಪನ್ ಆದಮೇಲೆ ವ್ಲಾಗ್ಸ್ ಮಾಡೋಕ್ಕೆ ಇಂಟರ್ನೆಟ್ ಕಡಿಮೆ ಆಗ್ತಾಯಿದೆ, ಚಾನಲ್ ವೀಡಿಯೋ ಎಲ್ಲ ಪರಟಾಗಿ ಡಿಲೀಟ್ ಮಾಡ್ಬೋದಾ ಅಕ್ಕ? ಅರ್ಥ ಆಗಲಿಲ್ಲ ಅಷ್ಟು. ಅದು ನೀಟಾಗಿ ನೋಡ್ಬಿಟ್ಟು ಅವ್ರಿಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಅದು ಸರಿಯಾಗಿ ಅರ್ಥ ಆಗ್ತಿಲ್ಲ ಅವ್ರು ಬರೆದಿರೋವಂಥದ್ದು. ಕಾಪಿ ಪೇಸ್ಟ್ ಮಾಡಿದರೆ ಬರಲ್ಲ ಅಂತಾರೆ. ಹೌದು, ಕಾಪಿ ಪೇಸ್ಟ್ ಮಾಡಿದರೆ ಬರಲ್ಲ, ಅಡ್ವರ್ಟೈಸ್ಮೆಂಟ್ ಬರಲ್ಲ. ಮತ್ತು ಅದೇ ಥರ ಮಾಡ್ತಾ ಹೋದರೆ ಚಾನಲೇ ಫುಲ್ಲು ಇದಾಗ್ಬಿಡುತ್ತೆ, ಕ್ಲೋಸ್ ಮಾಡಿಬಿಡ್ತಾರೆ. ಅದೇ ರೀಚಿಂಗ್ಸ್ ಬಗ್ಗೆ ಒಂದಷ್ಟು ಕೇಳಿದ್ದೀರಾ, ಅದು 4th ಪಾರ್ಟಲ್ಲಿ ತೋರಿಸ್ತೀನಿ. ವೀಡಿಯೋ ಲಾಗ್ ಆಗ್ತಿದೆ, ಅದಕ್ಕೆ ಫಾಸ್ಟಾಗಿ ಓದ್ತಾ ಇದ್ದೀನಿ. ಇಷ್ಟೇ ಅನ್ಕೋತೀನಿ. ತುಂಬ ಬಂದಿದೆ ಎಲ್ಲ, ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳಿದ್ದೀರಾ, ಎಲ್ರಿಗೂ ಥ್ಯಾಂಕ್ಸ್. ರಂಗೋಲಿ ಮತ್ತು ಅಡುಗೆ 2 ಒಟ್ಟಿಗೆ ಚಾನಲ್ ಕ್ರಿಯೇಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಆಲ್ ಇನ್ ಒನ್ ವ್ಲಾಗ್ಸ್ ಅಂತಾರೆ. ಏನು ಹೆಸರು ನೀಟಾಗಿ ಇಟ್ಕೊಳ್ಳಿ ಅಷ್ಟೇ. ಆಮೇಲೆ ನೆನ್ನೆ ಒಂದಷ್ಟು ಹೇಳೋದು ಮರೆತೆ, ಅದು ನಿಮಗೆ ವೀಡಿಯೋ ಮಾಡಾದ್ಮೇಲೆ ನನಗೊಂದಷ್ಟು ಇನ್ನೊಂದಷ್ಟು ಐಡಿಯಾಗಳು ಬಂತು. ಐಡಿಯಾಗಳನ್ನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ತಿಳಿಸ್ಬಿಡ್ತೀನಿ, ಬೇಗ ಮುಗಿಸ್ತೀನಿ. ಸಾರಿ. ರಂಗೋಲಿ ಚಾನಲ್ ನಾನು ಹೇಳೋದು ಮರೆತೆ. ಆಮೇಲೆ ನೀತಿ ಕಥೆಗಳು ಹೇಳೋದು, ಆಮೇಲೆ ಹಳ್ಳಿ ಅಡುಗೆ ಹೇಳೋದು, ಆಮೇಲೆ ಅದೇ ಟೀಚರ್ಸು, ಆಮೇಲೆ ಕಾರ್ ರಿವ್ಯೂ ಮಾಡೋದು, ಬೈಕ್ ರಿವ್ಯೂ. ಹುಡುಗರುಗಳು ನಿಮಗೆಲ್ಲ ಈ ಕ್ರೇಜ್ ಇರುತ್ತಲ್ವ, ಇಂಟ್ರೆಸ್ಟ್ ಇರುತ್ತಲ್ವ, ಸುಮ್ಮನೆ ಹೋಗಿ ನೋಡ್ತಿರ್ತೀರಲ್ಲ, ಅಥವಾ ಶೋರೂಮಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಕೈಲೇ ರಿವ್ಯೂ ಮಾಡಿಸಿ ಅದನ್ನು ಹಾಕ್ಸಿ. ಕಾರ್ ರಿವ್ಯೂ ಮಾಡ್ಬೋದು, ಬೈಕ್ ರಿವ್ಯೂ ಮಾಡ್ಬೋದು. ಆಮೇಲೆ ಹ್ಯಾಂಡ್ ರೈಟಿಂಗ್ದು ಬರುತ್ತಲ್ಲ,
ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯೋದಿದ್ರೆ ಏನಾದ್ರು ಕೋಟ್ಸ್ ಬರೀತಿರಲ್ಲ ಅದನ್ನೇ ರೆಕಾರ್ಡ್ ಮಾಡಿ ಹಾಕಿ. ಹ್ಯಾಂಡ್ ರೈಟಿಂಗ್ ಚಾನಲ್ ಕೂಡ ಮಾಡ್ಬೋದು. ಆಮೇಲೆ ಕಿಡ್ಸ್ ಸ್ಟೋರೀಸ್ ಹೇಳಿದೆ ಆಗಲೇ. ಆಮೇಲೆ ಇನ್ನೊಂದು ಗೌರ್ಮೆಂಟ್ ಸರ್ಕಾರಿ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ಬೋದು ನೀವು. ಅದು ಒಂದು ಚಾನಲ್ ಓಪನ್ ಮಾಡ್ಕೊಬೋದು. ಆಮೇಲೆ KAS IAS ಪ್ರಿಪ್ರೇಷನ್ ಅಂದರೆ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ಸ್ ಮಾಡ್ತಾ ಇರ್ತಾರಲ್ಲ, ನೀವೇನಾದರೂ ಪ್ರಿಪೇರ್ ಆಗ್ತಾಯಿದ್ರೆ, ನೀವೇನೇನು ಪ್ರಿಪೇರ್ ಆಗ್ತಾಯಿದ್ರೆ ಅದನ್ನೇ ಒಂದು ವೀಡಿಯೋ ಆಗ್ತಾ ಹೋಗಿ. ನಿಮ್ಗೆ ಖರ್ಚು ಪಾಪ ಪ್ರಿಪೇರ್ ಆಗ್ತಿರ್ತೀರಲ್ಲ, ಆ ಟೈಮಲ್ಲಿ ಖರ್ಚಿಗೆ ದುಡ್ಡು ಕೂಡ ಸಿಗುತ್ತೆ. ನಿಮ್ಮ ಅಪ್ಪ ಅಮ್ಮನ ಕೇಳೋದು ತಪ್ಪುತ್ತೆ. ಇದನ್ನು ಕೂಡ ಮಾಡ್ಕೊಂಡೋಗಿ, ಇದು ಒಂದು ಸೈಡಲ್ಲಿ ಇರೋ ಥರ ಮಾಡ್ಕೊಂಡೋಗಿ. ನಿಮ್ಮ ನಾಲೆಡ್ಜು ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ, ನೀವು ಕೂಡ ಪ್ರಿಪೇರ್ ಆದಂಗೆ ಆಗುತ್ತೆ. ಆ ವಿಡಿಯೋ ಮಾಡಬೇಕಲ್ಲ ಅನ್ನೋದಕ್ಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಓದಿ ಅಷ್ಟೇ. ಇನ್ನೇನಾದರೂ ಐಡಿಯಾಸ್ ಗೊತ್ತಾದರೆ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಅಲ್ಲಲ್ಲೇ ಲಾಸ್ಟಲ್ಲಿ ತಿಳಿಸ್ತಾ ಹೋಗ್ತೀನಿ ಹೊಸ ಐಡಿಯಾಸ್ ಏನಾದ್ರು. ಇದೆಲ್ಲ ನನಗೆ ತಲೆಯಲ್ಲಿ ಬರೋವಂಥ ಐಡಿಯಾಸು ಎಲ್ಲನೂ ನಾನೇ ಮಾಡೋಕ್ಕಾಗಲ್ಲ, ಎಲ್ಲನೂ ನಾನೇ ಮಾಡಬಾರ್ದು. ಅಷ್ಟೇ ಆಗೋದು ಇಲ್ಲ. ನಮ್ಗೆ ಅಲ್ಲಿ ಬರೋ ಐಡಿಯಾನ ನಿಮಗೂ ಶೇರ್ ಮಾಡಿಕೊಂಡ್ರೆ ನಿಮಗೂ ಒಂದಷ್ಟು ಚೆನ್ನಾಗಿ ಯೂಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ ಎಲ್ಲವೂ. ವಿಡಿಯೋ ಇಷ್ಟ ಆದರೆ ಪಾರ್ಟ್ 3ಯಲ್ಲಿ ನಾಳೆ ಸಿಗೋಣ. ವಿಡಿಯೋ ಹೇಗೆ ಎಡಿಟ್ ಮಾಡೋದು, ಕ್ರಿಯೇಟ್ ಮಾಡೋದು, ರೆಕಾರ್ಡ್ ಮಾಡೋದು, ಅಪ್ಲೋಡ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ತುಂಬ ದೊಡ್ಡದಾಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಒಂದು 4 ಪಾರ್ಟ್ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಎಲ್ಲ ಶಾರ್ಟ್ ವೀಡಿಯೋಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಕನ್ಫ್ಯೂಷನ್ ಇದ್ದರೆ, ಬೈಯೋದಿದ್ದರೆ ಎಲ್ಲನೂ ಕೂಡ ಇದು ಮಾಡಿ. ಯಾರೋ ಒಬ್ಬರು ಹೇಳಿದರು, ಯೂಟ್ಯೂಬ್ ಪೇಮೆಂಟನ್ನು ವಿಡಿಯೋ ಮಾಡಿದ್ನಲ್ಲ, ಅಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಏನು ಅಕ್ಕನ ಇಲ್ಲ ಏನು ಮೇಡಮ್ ಅಂತಿರಬೇಕು, ಏನು ಮೇಡಮ್ ಒಂದು ಯೂಟ್ಯೂಬ್ ಪೇಮೆಂಟ್ ಹೇಳೋಕ್ಕೆ ಇಷ್ಟೊಂದು ಇರಿಟೇಟ್ ಮಾಡಿಬಿಟ್ರಿ ಅಂತ. ಆ ಹುಡುಗಿನ ಗೊತ್ತಿಲ್ಲ, ಹೆಸರು ಹಾಕಿಲ್ಲ, ಅಲ್ಲಿ ಬೇರೆ ಥರ ಏನೋ ಹೆಸರಿದೆ. ಅವರಿಗೆ ಇಲ್ಲಿಂದ ಕ್ಷಮೆ ಕೇಳ್ತೀನಿ. ಇರಿಟೇಟ್ ಮಾಡಿರೋ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನೋಡ್ತಿರೋರ್ಗು ಇರಿಟೇಟ್ ಆಗಿರೋ ದಯವಿಟ್ಟು ಕ್ಷಮಿಸಿ. ಎಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ. ಬೈಯೋದಿದ್ರೆ ಕಮೆಂಟಲ್ಲೇ ಬೈದ್ಬಿಡಿ, ಅಲ್ಲೇ ಕ್ಷಮೆ ಕೇಳ್ತೀನಿ. ಮತ್ತು ಇನ್ನೊಂದ್ಸತಿ ಪರ್ಸ್ನಲ್ಲಾಗಿ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು.